ಒಗ್ಗಟ್ಟಾಗಿ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಗ್ಗಟ್ಟಾಗದಿದ್ರೆ ಮುಂದಿನ ಸಮಾಜ ನಮ್ಮನ್ನು ದೂಷಿಸುತ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಈಗಲೇ ದೊಡ್ಡ ಏನು ತಲವಾರು ಹಿಡಿಬೇಕಂತಲ್ಲ, ಇದೇ ತಲವಾರ ಇಟ್ಕೊಳ್ಳಿ. ವಿದೇಶಿ ಕಂಪನಿ ತುಂಬಾ ಕಂಪನಿಗಳು ಉಂಟು, ನಾವು ಲೀಸ್ಟ್ ಬೇಕಾದ್ರೆ ಮತ್ತೆ ಕೊಡ್ತೇವೆ ನಿಮಗೆ. ಅಗರಬತ್ತಿ, ಆ ಅಗರಬತ್ತಿಯಲ್ಲಿ ಸ್ಲೋಟರ್ ಹೌಸ್ ಅಲ್ಲಿ ಉಳಿದಂತ ನೀವು ರಿಸರ್ಚ್ ಮಾಡಿ ಬೇಕಾದ್ರೆ, ನಾನು ಹೇಳೋದು ಸುಳ್ಳಾದ್ರೆ ಅದರಲ್ಲಿ ಬರುವಂತ ಇದು ರಕ್ತದ ಏನೋ ಅದನ್ನೆಲ್ಲ ಅವರು ಒಂಥರ ಕೆಮಿಕಲ್ ಪ್ರೋಸೆಸ್ ಮಾಡಿ ಹೇಗೆ ಲಡ್ಡು ಅಲ್ಲಿ ಬಳಸಿದ್ರು, ತಿರುಪತಿ ಲಡ್ಡು ಅಲ್ಲಿ, ಅದೇ ರೀತಿ ನಮ್ಮ ಚಾಯಲ್ಲಿ ಅಗರಬತ್ತಿಯಲ್ಲಿ ಬೇರೆ ಬೇರೆ ಹೇಗೆ ಅವರು ನಮ್ಮನ್ನು ಮತಭ್ರಷ್ಟ ಮಾಡಬೇಕು ಹಾಗೆ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಷಡ್ಯಂತರ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ಅಗರಬತ್ತಿಯ ಬದಲು ಧೂಪಬತ್ತಿ ತೆಗೆದು ತೋರಿಸಿ. ಇದು ಧೂಪಬತ್ತಿ ಶಾಸ್ತ್ರ ಹೇಳ್ತದೆ, ಅಗರಬತ್ತಿ ಸಮರ್ಪಯಾಮಿ ಅಂತ ಎಲ್ಲಿಲ್ಲ, ಧೂಪಂ ಸಮರ್ಪಯಾಮೆ ದೀಪಂ ಸಮರ್ಪಯಾಮೆ ಅಂತ. ಇದು ಧೂಪ, ಇದರಲ್ಲಿ ಹಾಕಿರುವಂತ ವಸ್ತುಗಳು ನಾವು ಟ್ರೈನಿಂಗ್ ಕೊಡ್ತೇವೆ ನಿಮಗೆ. ಅದರಲ್ಲಿ ಹಾಕಿರುವಂತ ವಸ್ತುಗಳು ತುಂಬಾ ಪವರ್ಫುಲ್, ಶಕ್ತಿಯುತ ವ್ಯಕ್ತಿಗಳು. ಅದರಲ್ಲಿ ಹಾಕಿರುವಂತ ವಸ್ತುಗಳಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ. ಅದು ರೈತರನ್ನು ಬೆಳೆಯಬಹುದು, ತುಂಬಾ ವ್ಯಾಪಾರ ಆಗ್ತದೆ. ಇಂಥ ವಸ್ತುಗಳನ್ನೇ ನೀವು ಬಳಸಿ. ಒಂದು ಸ್ವಲ್ಪ ಹಣ ಜಾಸ್ತಿ ಆಗ್ಬೋದು, ನೀವು ಮನೆಯಲ್ಲಿ ಮಾಡಬಹುದು. ಕೆಲವು ರೈತರಿಂದ ಗೋಮಯ ತಗೊಂಡು ಅದನ್ನು ಮಾಡಬಹುದು. ಹಾಗೆ ಇದರ ಬಿಸ್ನೆಸ್ 48,000 ಕೋಟಿ ರೂಪಾಯಿ ಪರ್ ಇಯರ್. 48,000 ಕೋಟಿ, ಅರ್ಥ ಆಯ್ತಲ್ವಾ? ಅಗರಬತ್ತಿ ಬಿಸ್ನೆಸ್. ಹೆಚ್ಚಿನ ಅಗರಬತ್ತಿ ಕಂಪನಿ ಇರುವುದು ಮುಸ್ಲಿಮರ ಕೈಯಲ್ಲಿ. ಅದಕ್ಕೆ ಬರುವಂತ ಬಿದಿರಿನ ಕಡ್ಡಿ ಬರುವುದು ಚೈನಾದಿಂದ. ಹೆಚ್ಚಿನ ಅಗರಬತ್ತಿ ಆಗೋದು ಮೈಸೂರಲ್ಲಿ, ಆದ್ರೂ ಅದು ಬರುವುದು ಚೈನಾದಿಂದ. ಇಲ್ಲಿ ಎಲ್ಲೂ ಬಿದಿರಿಲ್ಲ, ಬಿದಿರಿನ ಕಡ್ಡಿ ಮಾತ್ರ ಅಗರಬತ್ತಿಗೆ. ಬಿದಿರನ್ನು ಮನೆಯಲ್ಲಿ ಉರಿಸಬಾರದು ಅಂತ ನಮ್ಮ ಧರ್ಮದ ಮೂಲವನ್ನು ನಾವು ಮರೆತಿದ್ದೇವೆ. ಅದಕ್ಕೋಸ್ಕರ ಈ ಪರಿಸ್ಥಿತಿ.